ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜಯಂತಿ ಅಕ್ಕ ಅಲ್ಲಿ ನೋಡು, ಈ ಹೋಟ್ಲಲ್ಲಿ ಒಂದು ಟೇಬಲ್ಗೆ ಒಂದೇ ಲೋಟನ ಕೊಡೋದು. ಪಾಪ ಅವರು ಒಂದೇ ಲೋಟದಲ್ಲಿ ಕುಡಿತಾವ್ರೆ. ಅಯ್ಯೋ ಮೈನಾ ಅವರೇ, ಅವ್ರು ಬೇಕು ಅಂತಾನೆ ಒಂದೇ ಲೋಟದಲ್ಲಿ ಕುಡಿತಿರೋದು. ಎಂತ ದಡ್ಡಿ ನೀವು. ಬೇಕು ಅಂತ ಒಂದೇ ಲೋಟದಲ್ಲಿ ಕುಡಿತಿರೋದು ಅವ್ರು ದಡ್ರು. ನಾನ್ ಯಾಕೆ ದಡ್ಡಿ ಆಗ್ಬೇಕು? ಕೇಳಿದಿದ್ರೆ ಹೋಟ್ಲವ್ರು ಇನ್ನೊಂದ್ ಲೋಟ ಕೊಡ್ತಿದ್ರಪ್ಪ. ಅಯ್ಯೋ ಅದ್ ಹಾಗಲ್ಲ ಮೈನಾ, ಅವ್ರಿಬ್ರು ಪ್ರೀತಿ ಮಾಡ್ತಾ ಇದಾರೆ. ಅಯ್ಯಯ್ಯೋ, ಈ ತರ ಪ್ರೀತಿ ಮಾಡ್ತಾರ? ಅವ್ರು ಪ್ರೀತಿ ಮಾಡ್ತಿಲ್ಲ, ಪ್ರೀತಿ ಮಾಡ್ತಿದೀನಿ ಅಂತ ಊರವ್ರಿಗೆಲ್ಲ ತೋರ್ಸ್ಕೊತಾವ್ರೆ. ಅದ್ರ ತಪ್ಪೇನು? ಪ್ರೀತಿ ಮಾಡೋದು ಎಷ್ಟು ಸತ್ಯನೋ ಹಾಗೇನೆ ಪ್ರಪಂಚದ ಮುಂದೆ ಅವ್ರ ಪ್ರೀತಿನ ತೋರಿಸ್ಕೊಡೋದ್ರಲ್ಲಿ ತಪ್ಪೇನು? ಹೌದಾ? ಪ್ರೀತಿ ಮಾಡೋದು ನಿಜ ಆದ್ರೆ 4 ಜನ ನೋಡ್ಲಿ ಅಂತ ಇಲ್ಲಿ ಬಂದ್ ಕೂತ್ಕೊಳ್ಳಲ್ಲ. 4 ಜನ ಆಶೀರ್ವಾದ ಮಾಡೋ ತರ ಅಪ್ಪ ಅಮ್ಮನ ಹತ್ರ ಹೋಗಿ ಒಪ್ಸಿ ಮದ್ವೆ ಆಗ್ತಾರೆ. ಮದ್ವೆನೂ ಆಗ್ತಾರೆ, ಆದ್ರೆ ಮದ್ವೆ ಹಾಕು ಮುಂಚೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸುತ್ತಾಡ್ಲೇಬೇಕಲ್ವಾ? ಓ, 100ಕ್ಕೆ ಮಾತು ಹೇಳ್ದೆ ಧ್ರುವಣ್ಣ, ಹೊಡಿರಿ ಚಪ್ಪಾಳೆ. ಸರಿ ಆಯ್ತು. ಓಡಾಡಿದ್ದಾದ್ಮೇಲೆ ಒಬ್ರಿಗೊಬ್ರು ಅರ್ಥ ಆಗದೆ ಇದ್ರೆ ಆಗ ಮದ್ವೆ ಆಗಲ್ಲ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ರಾಮ, ಇವನ್ ಜೊತೆ ಓಡಾಡಿ ಇನ್ಯಾರನ್ನೋ ಇವಳು ಮದ್ವೆ ಆಗೋದು, ಇವಳ ಜೊತೆ ಓಡಾಡಿ ಇನ್ಯಾರನ್ನೋ ಇವನ್ ಮದ್ವೆ ಆಗೋದು. ತಪ್ಪು. ನಮ್ಮೂರಲ್ಲಿ ಈ ತರದ್ ಯಾವ್ದು ನಡೆಯಲ್ಲ. ಹಿಂಗೇನಾದ್ರು ನಡೆದ್ರೆ ನಮ್ಮೂರಿಂದಾನೇ ನಮ್ಮನ್ ಹೊರಗಾಗ್ತಾರ ಅಷ್ಟೇ. ಅಮ್ಮ ತಾಯಿ, ನೀನ್ ಸ್ವಲ್ಪ ಸುಮ್ನೆ ಇದ್ಬಿಡು. ನಿನ್ ಮಾತೇನಾದ್ರೂ ಅವ್ಳು ಕೇಳಿಸ್ಕೊಂಡ್ರೆ ಅಲ್ಲಿಂದ ಓಡೋಗ್ಬಿಡ್ತಾರ ಅಷ್ಟೇ. ನೋಡಿ ಮೈನಾ ಅವರೇ, ಇದೆಲ್ಲ ವಾದ ಮಾಡೋದಕ್ಕೆ ಚೆನ್ನಾಗೇ ಇದೆ. ನಿಜವಾದ ಪ್ರೀತಿ ಅಂದ್ರೆ ಇವೆಲ್ಲ ಹೇಳಿ ಕೇಳಿ ಆಗುವಂಥದ್ದಲ್ಲ. 2 ಮನ್ಸುಗಳು ಇಷ್ಟಪಟ್ಟು ಜೊತೆಲಿರುವಂಥದ್ದು. ನಿಜವಾದ ಪ್ರೀತಿಗೆ ಈ ದ್ವೇಷ, ಅಸೂಯೆ, ನಾ ಮುಂದು ತಾ ಮುಂದು ನನ್ ಮಾತೆ ನಡಿಬೇಕು ಅನ್ನೋ ಯಾವ ಕೆಟ್ಟ ಗುಣಗಳು ಇರೋದಿಲ್ಲ. ಮಮ್ಮ ಮೇಲಾಣೆ. ಏರಿ ತಗಿರಿ ಕೈನ, ನನ್ ಮೇಲೆ ಕಾನಿ ಮಾಡ್ತೀರಿ, ಬೇಕಾದ್ರೆ ಇಕ್ಕಿ ಮೇಲೆ ಕಾನಿ ಮಾಡ್ರಿ. ನಿಜವಾದ ಪ್ರೀತಿ ಗೊತ್ತಿರೋದೊಂದೇ, ನನ್ನ ಹೃದಯದ ಬಡಿತದಲ್ಲಿ ಇರೋದು ಅವಳೊಬ್ಳೆ ಅಂತ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನಾವು ಎಷ್ಟು ಈಸಿಯಾಗಿ ಕ್ಷಮಿಸ್ಕೊಳ್ತೀವೋ, ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿಸೋರು ತಪ್ಪು ಮಾಡಿದಾಗ ಅವ್ರ ಕ್ಷಮೆ ಕೇಳೋಕ್ಕೂ ಮುಂಚೆನೆ ಅವ್ರನ್ನ ಕ್ಷಮಿಸ್ತೀವಲ್ಲ, ಅವ್ರ ಜೀವನಕ್ಕೆ ಜೀವ ಆಗಿರ್ತೀವಲ್ಲ, ಅದು ರೀ ನಿಜವಾದ ಪ್ರೀತಿ ಅಂದ್ರೆ. ನಿಮ್ಗಿವೆಲ್ಲ ಈಗ ಅರ್ಥ ಆಗಲ್ಲ ಬಿಡಿ. ನಿಮಗ್ ಮೊದಲು ಪ್ರೀತಿ ಹುಟ್ಟಬೇಕು, ನೀವು ಯಾರನ್ನಾದ್ರೂ ಪ್ರೀತಿಸ್ಬೇಕು, ಅದಾದ್ಮೇಲೆ ನಿಮ್ಗೆ ಅರ್ಥ ಆಗೋದು. ಯಾಕಂದ್ರೆ ಪ್ರೀತಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದಲ್ಲ, ಅನುಭವಿಸೋಂಥದ್ದು. ವಾ ಧ್ರುವಣ್ಣ, ಏನ್ ಧ್ರುವಣ್ಣ ನೀನ್ ಲವ್ ಗುರು ಆಗ್ಬಿಟ್ಟಿದ್ಯಾ? ಹೊಡಿರಿ ನಮ್ ಧ್ರುವಣ್ಣಗ್ ಒಂದ್ ಚಪ್ಪಾಳೆ. ಜಯಂತಿ ಅಕ್ಕ, ನಾವ್ ಇಲ್ಲಿ ಏನಕ್ ಬಂದಿದೀವಿ? ನಾವ್ ಏನ್ ಮಾತಾಡ್ತಿದೀವಿ? ಯಾರೇನೇ ಮಾಡಿದ್ರು ಅದ್ಯಾವ್ದು ನನ್ ತಲೆಗೆ ಹೋಗಲ್ಲ. ಅಲ್ಲಿವರೆಗೂ ನಾನ್ ಬಿಡೋದಿಲ್ಲ ಅನ್ಕೋ. ಅಲ್ಲ, ನಾವ್ ಇಲ್ಲಿಗ್ ಬಂದಿರೋದು ಮಮ್ಮಕ್ಕನ್ ಬಗ್ಗೆ ಮಾತಾಡೋದಕ್ಕಲ್ವಾ? ಅದ್ನೇ ಮಾತಾಡೋಣ ಮತ್ತ. ಸರಿ ಆಯ್ತು, ಮಾತಾಡೋಣ. ಮಮ್ಮ, ನೀನ್ ಆಗ್ಲಿಂದ ಕೇಳ್ತಿದ್ದೆ ಅಲ್ಲ ನಾವಿಲ್ಲಿ ಯಾಕೆ ಬಂದಿದೀವಿ ಅಂತ. ನಿನ್ಗೋಸ್ಕರನೇ ಬಂದಿರೋದು. ಏನು ನಂಗೋಸ್ಕರ ಬಂದಿ? ಯಪ್ಪ, ನನ್ನ ಹೆಸರು ತಕೋಬೇಡ ಮಾರಾಯ. ಮೊದ್ಲ ನನ್ ಎದಿ ಲಬ್ ಡಬ್ ಅಂತ ಹೊಡ್ಕೊಳಕತ್ತೈತಿ. ಏನು ಈ ತೆರಿ ಹಾಕಿ ನೀನ? ನೀವೆಲ್ಲಾರು ತಿಂದಿದ್ದು ಊಟದ ಬಿಲ್ ನನ್ ಕೈಲೇ ಕಟ್ಟಿಸ್ಬೇಕಂತ ಮಾಡಿರನ? ತಲೆ ಮ್ಯಾಗ ಯಾರ್ದಾರ ತಟ್ಟ ಹಾಕಿರಿ, ನಾ ಹೊಕ್ಕನ. ಅಯ್ಯೋ, ಅಗೋರ್ಗ ಪ್ಲಾನ್ ಹಂಗ ಹಾಕ್ಯಾರ ನೋಡು. ಓಹೋ, ಮೊದ್ಲು ಕೇಳಿಸ್ಕೋ. ಹಾಗೆಲ್ಲ ಏನೂ ಇಲ್ಲ, ನಿನ್ ಬಿಲ್ಲಿನ ಬಗ್ಗೆ ಚಿಂತೆನೆ ಮಾಡ್ಬೇಡ. ಯವ್ವ, ಉಳಿತ್ ನನ್ ಜೀವ. ಇವತ್ತು ನಿನ್ ಹುಟ್ಟಿದಬ್ಬ, ಅದನ್ನ ಆಚರಿಸೋದಕ್ಕೆ ಅಂತಾನೆ ನಾವೆಲ್ಲರೂ ಇಲ್ಲಿಗೆ ಬಂದಿರೋದು. ಎಲ್ರು ರೆಡಿ? ನಿನಗೋಸ್ಕರ ಇವತ್ತೊಂದು ದೊಡ್ಡ ಸರ್ಪ್ರೈಸ್ ಇದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಮಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ಏನು ನನ್ ಬರ್ಡೇನಾ? ಏನು ನನ್ ಬರ್ಡೇನಾ? ನನ್ ಬರ್ಡೇ ನನ್ ಬರ್ಡೇ ನನ್ ಬರ್ಡೇ
ನಮ್ಮ ಅಪ್ಪ ಅವನ ಇಲ್ಲ. ನಾನು ನಮ್ಮ ಚಿಕ್ಕಮ್ಮನ ಮನ್ಯಾಗ ಬೆಳೆದೀನಿ, ನಮ್ಮ ಚಿಕ್ಕಮ್ಮನ ಮನ್ಯಾಗ ಇರ್ತೀನಿ. ನಂಗೆ ನಾ ಹುಟ್ಟಿದ ದಿನಾನ ನಂಗೆ ನೆನಪಿಲ್ಲ, ಯಾಕಂದ್ರೆ ಯಾರು ನಮ್ಮ ಮನ್ಯಾಗ ನಾನು ಹುಟ್ಟಿದಬ್ಬನ ಆಚರಣೆನ ಮಾಡಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ನಾನು ಹುಟ್ಟಿದಬ್ಬನ ನೆನಪಿಟ್ಕೊಂಡು ಬಂದು ಆಚರಣೆ ಮಾಡಿ ನನಗೆ ವಿಶ್ ಮಾಡತ್ತಿರ್ಲ, ನಂಗೆ ಭಾಳ ಖುಷಿ ಆಗತೈತಿ. ಈ ಖುಷಿನ ಹೆಂಗೆ ಹೇಳ್ಕೊಬೇಕಂತೇಳಿ ನಂಗೆ ಅರ್ಥನ ಆಗೋಲ್ತು. ನೀವೆಲ್ಲರೂ ನನ್ಗೆ ನಮ್ಮ ಫ್ಯಾಮ್ಲಿಕಿನ್ನ ಹೆಚ್ಚು ನನಗೆ ನೀವೆಲ್ಲರೂ ನನ್ನ ಜೊತೆಗಿದ್ರ ನಾ ಅನಾಥೆ ಅನ್ನೋದು ನಂಗೆ ಮರೆತು ಹೋಗ್ತೈತಿ. ನನಗೆ ಒಂದ್ ಕ್ಷಣ ಕೂಡ ನೆನಪಾಗಂಗಿಲ್ಲ ನಾ ಅನಾಥೆ ಅಂತ. ನೀವೆಲ್ಲರೂ ನನ್ನವ್ರು, ನನ್ನ ಜೊತೆನೇ ಇರ್ತೀರಿ. ಮೈನಾ, ನೀನ್ ಯಾಕೆ ಅಳ್ತಾ ಇದ್ಯಾ? ಪಾಪ ಮಮ್ಮಕ್ಕ ಅಪ್ಪ ಅಮ್ಮ ಇಲ್ಲ ಅಂದ್ರಲ್ವಾ, ನನಗ್ ಬೇಜಾರಾಯ್ತು. ನಾನು ನಮ್ಮಪ್ಪ ಅಮ್ಮನ ಬಿಟ್ಟು ಇಷ್ಟು ದೂರ ಬಂದಿರೋದಕ್ಕೇನೆ ಬೇಜಾರು ಮಾಡ್ಕೊಂಡಿದ್ದೀನಿ, ದುಃಖ ಪಡ್ತಿದ್ದೀನಿ. ಅಂಥದ್ರಲ್ಲಿ ಮಮ್ಮಕ್ಕ ಇಷ್ಟು ವರ್ಷ ಅಪ್ಪ ಅಮ್ಮ ಇಲ್ದೇನೆ ಇದ್ರಲ್ವಾ, ಅದಕ್ಕೆ ಬೇಜಾರಾಯ್ತಕ್ಕ. ಯಾಕೆ ಅವ್ರಿಗೆ ಈ ಥರ ಆಗ್ಬೇಕು? ಎಂತ ಶಾಪ ಇದು, ನೀವೇ ಹೇಳಿ. ಆ ಶಾಪದ ಜೊತೆಗೆ ಒಂದು ವರನೂ ಸಿಕ್ಕಿದೆ. ಆ ವರನೇ ಮರವು. ಎಲ್ಲ ನೋವುಗಳ್ನು ಮರ್ತು ಖುಷಿಯಾಗಿರ್ತಾಳಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಹೇಳು. ನಾನು ಈ ಗಾರ್ಮೆಂಟ್ಸ್ ಬರೋ ತನಕನು ನನ್ನ ಮರುವಿನ ಕೈಲ ಬಗ್ಗೆ ನಾನ ಬೈಕೊಂತಿದ್ನಿ. ಎಷ್ಟರ ಮರಿತೀನೋ, ನನಗೆ ಈ ಜೀವನಾನ ಸಾಕಾಗೈತೆ ಅಂತೇಳಿ ನನಗೆ ನಾನ ಎಷ್ಟು ಬೈಕೊಂತಿದ್ನಿ. ನಾನು ಎಷ್ಟ ಮರ್ತೃನು ನನ್ನ ಅರ್ಥ ಮಾಡ್ಕೊಂಡ, ನನ್ನ ಸಹಿಸ್ಕೊಂಡ ನೀವೆಲ್ಲರೂ ನನ್ನ ಜೊತೆಗಿದ್ದೀರಲ್ಲ, ನನಗೆ ಅಷ್ಟೋ ಸಾಕು. ನಿಮ್ಮೆಲ್ಲರೂ ನಾನು ಯಾವತ್ತಿಗೂ ಮರಂಗಿಲ್ಲ. ಹಂಗ